ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ನಿಮಗೆ ಪ್ರಾಡಕ್ಟನ್ನು ತೋರಿಸ್ತೀನಿ. ಅದು ಆ್ಯಕ್ಚುಲಿ ತುಂಬ ನಮಗೆ ಹೆಲ್ಪ್ಫುಲ್ ಆಗಿರೋದು. ಸಿಂಪಲ್ಲು, ತುಂಬ ಕಾಸ್ಟ್ಲಿನೂ ಅಲ್ಲ. ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. 130 ರೂಪಾಯಿ, ಅಂದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರೋದ್ರಿಂದ 130. ಅದು ಏನು ಅಂತ ತೋರಿಸ್ತೀನಿ ಬನ್ನಿ. ಬಹಳ ಸಿಂಪಲ್ಲು. ನಾವು ಎಣ್ಣೆನೆಲ್ಲ ಕೈಗೆ ಹಾಕ್ಕೊಂಡು ಏನು ಹಚ್ಕೊಳ್ಳೋದಿರುತ್ತೆ, ಈ ಥರ ಅಂಗೈಗೆ ಹಾಕ್ಕೊಂಡು ಹಿಂಗೆ ಮಾಡೋದು, ಅದೆಲ್ಲ ಏನು ಬೇಕಾಗಲ್ಲ. ಒಂದು ಎಣ್ಣೆ ಫಿಲ್ ಮಾಡಿಕೊಂಡು ಹಚ್ಕೊಂಡ್ರಾಯ್ತು. ತುಂಬ ಸಿಂಪಲ್ಲು, ನಿಮಗೆ ತೋರಿಸ್ತೀನಿ. ತೆಗಿನ ಕಾಲದಲ್ಲಿ ಕೈಗೆ ಎಣ್ಣೆನೂ ಬಡಿಯೋದಿಲ್ಲ, ಆ ಥರ ಮಾಡುವಂಥದ್ದು ಒಂದು ಬಾಟಲ್. ಅದು ಎಣ್ಣೆ ಅದೆಲ್ಲ ರೂಟಿಗೆಲ್ಲ ಹಿಂಗೆ ಹೋಗುತ್ತೆ. ಆ ಒಂದು ಸಣ್ಣ ಬ್ರಷ್ ಥರ ಇರುತ್ತೆ ಮುಚ್ಚಳಕ್ಕೆ. ಅದನ್ನು ನಾವು ಎಣ್ಣೆ ಹಾಕ್ಕೊಂಡು ಬಾಟಲಲ್ಲಿ ಫಿಲ್ ಮಾಡಿಕೊಂಡು ಈ ಥರ ಹಚ್ಕೊಂಡ್ರೆ ರೂಟಿಗೆಲ್ಲ ನಮ್ಮ ಫುಲ್ ಕೂದಲು ಏನು ಎಲ್ಲ ಬುಡ ಸಮೇತ ಎಣ್ಣೆನ ನಾವು ಹಚ್ಕೋಬೋದು. ಆ ಥರ ತುಂಬ ಒಳ್ಳೆಯ ಒಂದು ಬಾಟಲ್ ನನಗೆ ಇಷ್ಟ ಆಯಿತು. ನಾನು ತೋರಿಸ್ತೀನಿ ನಿಮಗೆ. ನಾನು ಮೊದಲೆಲ್ಲ ಆಯಿಲ್ ಬಾಟಲ್ ತರಿಸ್ತಿದ್ದೆ, ಆವಾಗಲೂ ಇದೇ ಥರ ಬಾಟಲ್ ಕೊಡ್ತಿದ್ರು. ನಮ್ಮ ಮನೇಲಿ ಎಲ್ಲೋ ಖಾಲಿ ಆದ ಕೂಡಲೇ ಎಸೆದು ಬಿಟ್ಟಿದ್ದೆ. ನಾನು ಖಾಲಿ ಬಾಟಲನ್ನೇ ಅದಕ್ಕೆ ತರಿಸಿದ್ದೀನಿ. ಅದನ್ನು ನಮಗೆ ಯಾವ ಎಣ್ಣೆ, ಕೋಕೋನಟ್ ಆಯಿಲು ಅಥವಾ ನೀವು ಮನೇಲಿ ಏನಾದರೂ ಆಯಿಲ್ ಮಾಡಿದ್ದಿದ್ರೆ ಯಾವುದೇ ಆಲಿವ್ ಆಯಿಲ್, ನೀವು ಯಾವ ಆಯಿಲನ್ನು ಯೂಸ್ ಮಾಡ್ತೀರಾ ತಲೆಗೆ ಹಾಕ್ಕೊಳ್ಳಿಕ್ಕೆ, ಆ ಆಯಿಲನ್ನು ಅದರೊಳಗೆ ಫಿಲ್ ಮಾಡ್ಕೊಂಡ್ರಾಯ್ತು. ಸಿಂಪಲ್ಲು, ತೋರಿಸ್ತೀನಿ ಬನ್ನಿ. ನೋಡಿ, ಪ್ಯಾಕನ್ನು ನಾನು ಆಲ್ರೆಡಿ ಜಸ್ಟ್ ಈಗ ಓಪನ್ ಮಾಡಿದೆ. ಇದರಲ್ಲಿ 2 ಬಾಟಲ್ ತರಿಸಿದ್ದೆ ನಾನು. ಅಂದರೆ ಈಗ ನಾವು ಕೋಕೋನಟ್ ಆಯಿಲು ಯೂಸ್ ಮಾಡಲ್ಲ, ಏನಾದರೂ ಮನೆಯಲ್ಲೇ ಆಯಿಲ್ ಮಾಡ್ಕೊಂಡಿರ್ತೀವಲ್ವ, ಅಂಥ ಟೈಮ್ನಲ್ಲಿ ಫಿಲ್ ಮಾಡ್ಕೋಬೋದು. ಇಲ್ಲ ನೀವು ಕೋಕೋನಟ್ಟು ಅಂದರೆ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀರಾ ಅಂದರೆ ಅದ್ರ ಮೇಲೆ ತುಂಬ್ಕೊಬೋದು. ಹಿಂಗೆ ಮಾಡಿ ತುಂಬೋದು. ತುಂಬ ಚೆನ್ನಾಗಿದೆ ಈ ಥರದ್ದು ಖಾಲಿ ಒಂದು ಬಾಟಲ್, 2 ಬಾಟಲ್ ಇದೆ. ನಿಮಗೆ 2 ಬಾಟಲ್ ಇದೆ, ಓಕೆನಾ? 2 ಬಾಟಲ್ಲು. ಇದು ತುಂಬ 100 ml ಅಷ್ಟು ಇದೆ ಅನಿಸುತ್ತೆ. ಇದಕ್ಕೆ 2ರಿಂದ 130. ನೋಡಲಿಕ್ಕೆ ಏನು 130 ರೂಪಾಯಿ ಕೊಟ್ಟು ತರಿಸೋದಾ ಅಂತ ಅನಿಸುತ್ತೆ. ಆದರೆ ಇದು ಈ ಥರ ಒಂದು ಈ ಮುಚ್ಚಳ ಕೊಡ್ತಾರೆ. ಈ ಬ್ರಷ್ ಥರ ಇರುತ್ತೆ, ಅಂದರೆ ನೋಡಲಿಕ್ಕೆ ಇದು ಬಾಚಣಿಗೆ ಥರ ಹಿಂಗಿರುತ್ತೆ. ಆಮೇಲೆ ಇದು ಹಿಂಗೆ ಎಣ್ಣೆ ತುಂಬ್ಕೊಂಡ್ಮೇಲೆ ನಾವು ಈ ಥರ ಹಚ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ನಾನು ಮನೆಯಲ್ಲೇ ಒಂದು ಆಯಿಲ್ ಮಾಡಿ ಇಟ್ಕೊಂಡಿದ್ದೀನಿ, ಇದರಲ್ಲಿ ತುಂಬಿಟ್ಟಿದ್ದೀನಿ. ಅಂದರೆ ಇದು ಕರಿಬೇವು, ಮೆಂತೆ, ದಾಸವಾಳ ಎಲೆಲ್ಲ ಹಾಕಿ ನಾನು ಮಾಡಿರುವಂಥ ಆಯಿಲು. ಕೋಕೋನಟ್ ಆಯಿಲಿಗೆ ಇದನ್ನು ಮಾಡಿದ್ದೆ. ಅದನ್ನು ಇದರೊಳಗೆ ಫಿಲ್ ಮಾಡ್ಕೊತೀನಿ ಫಸ್ಟು. ನೋಡಿ, ಇದು ಫಿಲ್ ಮಾಡ್ಕೊಂಡು ಬಂದೆ, ಓಕೆನಾ? ಈ ಥರ ಟೈಟಾಗಿ ಚೆನ್ನಾಗಿದೆ. ನಾನೇ ಮನೇಲಿ ಮಾಡಿರೋ ಎಣ್ಣೆ. ಸಾಮಾನ್ಯವಾಗಿ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಮಾಡಿಟ್ರೆ ಒಂದು ಸರಿ ಸುಮಾರು ಒಂದು ಅರ್ಧ ಲೀಟ್ರ್ ಎಣ್ಣೆ ಎಲ್ಲ ಮಾಡಿಟ್ರೆ ಬಹಳ ದಿನ ಬರುತ್ತೆ. ಈ ಥರ ಈ ಥರ ಹಚ್ಕೊಳ್ಳೋದು. ನೋಡಿ, ಇದು ಕೈಗೆ ಬೀಳುತ್ತೆ. ಬೀಳ್ತಾ ಇದೆ. ಈ ಥರ ಎಲ್ಲ ಕಡೆ ರೂಟಿಗೆ ಎಣ್ಣೆ ಹಿಂಗೆ ಹಚ್ಕೊಂಡ್ರೆ ಆಯ್ತು, ಗೊತ್ತಾ? ಎಲ್ಲ ಕಡೆನೂ ಹೋಗುತ್ತೆ ಇದು. ಎಷ್ಟು ನಿಮಗೆ ಎಣ್ಣೆ ಬೇಕು ಅಷ್ಟು ಎಣ್ಣೆ ಇಲ್ಲಿ ಹಚ್ಕೋಬಹುದು, ಗೊತ್ತಾ? ಥರ ಆಯಿಲ್ ಹಚ್ಕೊಂಡು ಆಯಿತು, ಅಲ್ಲೇ ಬಾಚ್ಕೊಳ್ಳೋದು ಆಗುತ್ತೆ. ನೀವು ಬೇಕಾದರೆ ತೋರಿಸ್ತೀನಿ ನೋಡಿ. ಡ್ರಾಪ್ ಬೀಳ್ತಾ ಇದೆ ಅಲ್ವಾ? ನೋಡಿ, ಎಣ್ಣೆ ಬಿದ್ದಿದೆ. ಈ ಥರ ಹಚ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ತುಂಬುವಾಗ ಇದರಲ್ಲಿ ಆಯಿಲು ಫಿಲ್ ಮಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಸಣ್ಣದು ಏನಾದರೂ ಒಂದು ಒಳಗಡೆಯಿಂದ ಹಿಂಗೆ ಸ್ಪೂನಲ್ಲಿ ಅಥವಾ ಏನಾದರೂ ಒಂದು ಒಳಗೆ ಈ ಥರ ಪೈಪ್ ಥರ ಏನಾದರೂ ಹಾಕೋಂಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸೊಲ್ಯೂಷನ್ನು ಎಣ್ಣೆ ಹಾಕ್ಕೊಳ್ಳೋದಕ್ಕೆ. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇಡೀ ಎಲ್ಲ ಕಡೆ ರೂಟಿಗೆಲ್ಲ ಹೋಗುತ್ತೆ. ನೋಡಿ, ಈ ಥರ ಹಚ್ಕೊಬಿಟ್ರೆ ನೀವು ಎಲ್ಲಿ ಬೇಕು ಫುಲ್ ಇಡೀ ತಲೆಗೂ ಈ ಥರ ಆಯಿಲು ಹಚ್ಕೊಂಡು ಮಸಾಜ್ ಥರನೂ ಮಾಡ್ಕೋಬೋದು. ಈ ಥರ
ಚೆನ್ನಾಗಿ ಅನಿಸುತ್ತೆ. ನಂದೊಂದು ಮೊದಲೊಂದು ನಾನು ಹಿಂಗೆ ಆಯಿಲ್ ಬಾಟಲ್ ತರಿಸಿದ್ದೆ, ಆನಿಯನ್ ಆಯಿಲು, ರೆಡಿಮೇಡ್ ಆಯಿಲು. ಆವಾಗಲೂ ಇದೇ ಥರ ಇತ್ತು, ಕ್ಯಾಪ್ ಇತ್ತು, ಆಮೇಲೆ ಇದ್ರ ಹಾಕ್ಕೊಂಡು ನಾವು ಆಯಿಲ್ ಹಚ್ಕೊಂಡ್ರೆ ಆಗ್ತಿತ್ತು. ಇದು ಸಿಂಪಲ್ಲು, ಇದಕ್ಕೇನು ಕ್ಯಾಪ್ ಬೇರೆ ಇಲ್ಲ, ಏನೂ ಇಲ್ಲ. ತುಂಬ ಒಳ್ಳೆಯದು, ಒಂದು ಉಪಯೋಗವಾಗುವಂಥದ್ದು ಜನರಿಗೆ. ನಾವು ಕೈಗೆ ಎಣ್ಣೆ ಹಾಕ್ಕೊಂಡು ಈ ಥರ ಅದರಲ್ಲೂ ಹಿಂಗೆ ಮಾಡಿಕೊಂಡ್ರೆ ಒಳ್ಳೆಯದೇ ಹೌದು. ಕೈಯಲ್ಲಿ ಮಾಲಿಷ್ ಮಾಡಿಕೊಂಡ್ರೆ, ಎಣ್ಣೆ ಮಸಾಜ್ ಮಾಡಿಕೊಂಡ್ರೆ ಇದನ್ನು ಹಾಕ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಹಿಂಗೆ ಬೇಕಾದರೂ ಮಾಡ್ಕೋಬೋದು. ಇದನ್ನೇ ಈ ಥರ ಉಜ್ಜಿಬಿಟ್ರು ಚೆಂದ ಮಾಡಿ ಎಲ್ಲ ಇಡೀ ನಮ್ಮ ಹೇರ್ ರೂಟಿಗೆಲ್ಲ ಇದು ಆಯಿಲ್ ಹೋಗುತ್ತೆ ಎಲ್ಲ ಕಡೆನೂ. ಎಷ್ಟು ಆಯಿಲ್ ಬೇಕು ನಿಮಗೆ ಅಷ್ಟು ಹಾಕ್ಕೋಬೋದು. ಈ ಥರ ಎಲ್ಲ ಕಡೆನೂ ತಲೆ ಸ್ನಾನ ಮಾಡೋ ಹಿಂದಿನ ದಿನ ನೀವು ಹಾಕ್ಕೋತೀರಿ ಅಂದರೆ ಆಯಿಲ್ ಹಾಕ್ಕೋತೀವಿ ಅಲ್ವಾ, ಆವಾಗ ಈ ಥರ ಹಾಕ್ಕೊಬಿಡಿ. ತುಂಬ ಒಳ್ಳೆ ಇದು. ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆ ಅಲ್ವಾ, ಬರ್ತಾ ಇದೆ ಆಯಿಲು. ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ಅದಕ್ಕೆ ತೋರಿಸೋಣ. ಇದೊಂದು ಈ ಥರ ಪ್ರಾಡಕ್ಟ್ ತುಂಬಿಟ್ಕೋಬೋದು. ಆಮೇಲೆ ನೀವು ಅಡುಗೆ ಮನೇಲಿ ಯೂಸ್ ಮಾಡ್ತೀರಾಂದ್ರೆ ಅದಕ್ಕೂ ಮಾಡ್ಬೋದು. ಏನಾದರೂ ಸ್ವಲ್ಪ ಕಡಿಮೆ ಯೂಸ್ ಮಾಡುವಂಥದ್ದಕ್ಕೆ ಏನಾದರೂ ಮಾಡುವಾಗಲೂ ಇದನ್ನು ಯೂಸ್ ಮಾಡಲಿಕ್ಕೂ ಇಟ್ಕೋಬೋದು. ಆಮೇಲೆ ಒಳ್ಳೆಯದು ನಮಗೆ. ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಇದರಲ್ಲಿ ಬೀಳುತ್ತೆ. ತುಂಬ ಜಾಸ್ತಿ ಸ್ಪೂನಲ್ಲಿ ಹಾಕ್ಕೊಳ್ಳೋದು ಏನೇನೋ ಮಾಡ್ಕೊಳ್ಳೋ ಬದಲು ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲಿ ನಾವು ಎಣ್ಣೆ ಯೂಸ್ ಮಾಡಬೇಕು ಅಂದರೆ ಇದನ್ನು ನಾವು ತೊಗೋಬೋದು. ಇದು 130 ರೂಪಾಯಿ ನಾನು ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಕೊಟ್ಟಿದ್ದೆ. ತುಂಬ ನನಗೆ ಇಷ್ಟ ಆಯಿತು. ನಿಮಗೂ ಹೇಗೆ ಅನಿಸ್ತು ಅಂತ ಹೇಳಿ. ಅಂದರೆ ಯೂಸ್ಫುಲ್ ಇದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಈ ಬಾಟಲ್ ಚೆನ್ನಾಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ. ಮತ್ತು ಯೂಸ್ ಆಗುವಂಥದ್ದು ನಿಮಗೂ ಹೇಳೋಣ ಅಂತ. ಆಯಿಲ್ ಬಾಟಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆದರೆ ತರಿಸ್ಕೊಳ್ಳಿ. ನಾನು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಬೇಕಾದರೆ ತರಿಸ್ಕೊಳ್ಳಿ, ಯಾರಿಗಾದರೂ ಬೇಕು ಅಂತಂದರೆ. ತುಂಬ ಒಳ್ಳೆ ಪ್ರಾಡಕ್ಟು, ಕಾಸ್ಟ್ಲಿನೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.